ನಮಸ್ಕಾರ. ನಾವು ನಿಫ್ಟಿ ನಾಳೆಗೆ ಯಾವ ತರ ಇರ್ಬೋದು ಅನ್ನೋದನ್ನ ಸ್ವಲ್ಪ ನೋಡುವ. ಸೊ ನಾಳೆಗೆ 10th ಫೆಬ್ರವರಿ ಎಕ್ಸ್ಪೈರಿ ಇದೆ, ನೋಡುವ ಏನಾಗತ್ತೆ ಅಂತ. ಸೊ ಕಂಟಿನ್ಯೂಸ್ ಆಗಿ 2 days ಇಂದ ನಮ್ದು ಒಂದು ಅಸಂಪ್ಷನ್ ಏನಿದೆ ಅದು ಫೇಲ್ ಆಗ್ತಾ ಇದೆ. ಸೊ ನಾವು ರಾಂಗ್ ಆಗ್ತಾ ಇದ್ದೀವಿ. ಸೊ ಇವತ್ತು ನಾವು ಸಿಂಪಲ್ ಪ್ರಿನ್ಸಿಪಲ್ ಮೇಲೆನೆ ಡಿಪೆಂಡ್ ಆಗುವ. ಆಮೇಲೆ ಏನಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನಾನ್ ಒಂದು ಮಾತ್ರ ಐ ಆಮ್ ಶೋರ್, ನನಗೊಂದು ತುಂಬಾ ಶ್ಯೂರಿಟಿ ಏನಿದೆ ಅಂತಂದ್ರೆ ಒಂದು ಬೌನ್ಸ್ ಬ್ಯಾಕ್ ಬರಲೇಬೇಕು. ಓಕೆ, ಆ ಬೌನ್ಸ್ ಬ್ಯಾಕು ನಮ್ದು ಎಕ್ಸ್ ಆಗಿರುತ್ತೆ. ಸೊ ಈಗ ಏನಾಯ್ತು ಅಂತಂದ್ರೆ ಇದು ನಮಗೆ ಜಡ್ ಕಂಪ್ಲೀಟ್ ಆಗಿದೆ ಅಂತ ನಾವು ತಿಳ್ಕೊಂಬ. ಈಗ ಒಂದೇ ನಿಮಿಷ. ಈಗ ನೋಡಿ, ನಾನು ಇದನ್ನ ಡಬ್ಲ್ಯೂ, ಓಕೆ, ಇದು ಎಕ್ಸ್, ಇದನ್ನ ವಾಯ್ ಅಂತ ರೀಡ್ ಮಾಡ್ತೀನಿ. ಯಾಕೆ ವಾಯ್ ಅಂತ ರೀಡ್ ಮಾಡ್ತೀನಿ ಅಂತ ನೋಡಿ, ಈ ಡಬ್ಲ್ಯೂ ಪ್ಲಸ್ ಎಕ್ಸ್ ಎಷ್ಟಿದೆಯಲ್ವಾ ಅಷ್ಟೇ ಹೆಚ್ಚು ಕಡಿಮೆ ನಮ್ದು ವಾಯ್ನು ಇರಬೇಕು. ಓಕೆ, 1/4 ಇರುತ್ತೆ, ಹಾಫ್ ಇರುತ್ತೆ, ಇಲ್ಲ ಈಕ್ವಲ್ ಆಗಿರುತ್ತೆ. ಓಕೆ, ಅದಕ್ಕಿಂತ ಹೆಚ್ಚಿಗೆ ಇರಲ್ಲ. ಸೊ ಈಗ ಇಲ್ಲಿಂದ ನಾವು 59 ಕ್ಯಾಂಡಲ್ ಸೊ 59 ಕ್ಯಾಂಡಲ್ ಆಲ್ಮೋಸ್ಟ್ ಅಲ್ಲಿ ಈಗ ಇಲ್ಲಿಗೆ ಆಗ್ಬಿಟ್ಟಿದೆ. ಸೊ ನಾನು ಎಂತ ಥಿಂಕ್ ಮಾಡ್ತೀನಿ ಈಗ, ಸೊ ಇದನ್ನ ಡಿಲೀಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ವಾಯು ಮುಗಿದಿದೆ ಅಂತ ತಿಳ್ಕೊತೀನಿ. ಸೊ ಇದು ಎಕ್ಸ್ ಗೆ ಹೋಗುತ್ತೆ. ಓಕೆ, ಸೊ ಎಕ್ಸ್ ಎಷ್ಟು ಪರ್ಸೆಂಟ್ ಹೋಗುತ್ತೆ ಅಂತಂದ್ರೆ ಇದು ಎಷ್ಟಿರುತ್ತಲ್ವಾ ಅಷ್ಟೇ ಹೋಗುತ್ತೆ ಎಕ್ಸ್. ಓಕೆ, ಸೊ ಆಲ್ಮೋಸ್ಟ್ 61% ವರೆಗೂ ಇದೆ ಎಕ್ಸ್. ಓಕೆ, ನೋಡಿ ಈ ಎಕ್ಸ್ 60% ಇದೆ. ಸೊ ನಾವು ಇದನ್ನೇ ಡ್ರ್ಯಾಗ್ ಮಾಡುವ. ಈಗ ಇಲ್ಲಿವರೆಗೂ ಇರ್ತದೆ. ಸೊ ನಮ್ದು ಈ ಎಕ್ಸ್ ಏನಿದೆ ಅಲ್ವಾ, ಈ ಎಕ್ಸ್ 60% ವರೆಗೂ ಹೋಗ್ಬೇಕು, ಆರ್ 23.82 ಆರ್ ಈ 61% ವರೆಗೂ ಹೋಗ್ಬೇಕು. ಅದು 3 moves ಅಲ್ಲಿ ಹೋಗ್ಬೇಕು. 3 moves ಅಲ್ಲಿ ಹೋಗ್ಬೇಕು. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಟೈಮ್ ತಗೊಂಡಿದೆಯಲ್ವಾ, 118. ಈ 118ದು ಅರ್ಧ ಇಲ್ಲ 1/4. ಸೊ ಈಗ 118 ಡಿವೈಡ್ ಬೈ 4 ಮಾಡಿದ್ರೆ ಸೊ 29 ಕ್ಯಾಂಡಲ್ಸ್ ತಗೊಳುತ್ತೆ ಇದು 75 minutes. ಓಕೆ, ಸೊ 29 ಕ್ಯಾಂಡಲ್ಸ್ ಅಂತಂದ್ರೆ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ 29 ಕ್ಯಾಂಡಲ್ಸ್. ಸೊ 17th ಮಾರ್ಚ್ ವರೆಗೂ ಮ್ಯಾಕ್ಸಿಮಮ್ ಇದು ಅಪ್ಸೈಡ್ ಮೂವ್ ತೋರ್ಸತ್ತೆ. ಓವರ್ ಆಲ್ ಈ ಲೋ ಬ್ರೇಕ್ ಆಗಲ್ಲ ಏನು ಅಂತ ನನಗೊಂದು ಒಪಿನಿಯನ್, ನಂದೊಂದು ಅನಾಲಿಸಿಸ್. ಓಕೆ, ಆಮೇಲೆ ಈ ಎಕ್ಸ್ ಫಾರ್ಮ್ ಆದ್ಮೇಲೆ ಮತ್ತೆ ಜಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇದನ್ನ ರೆಡ್ ಬ್ಲ್ಯಾಕ್ ಮಾಡಿ. ಓಕೆ, ಸೊ ಇಲ್ಲಿ ಡಬ್ಲ್ಯೂ ಎಕ್ಸ್ ವಾಯ್ ಎಕ್ಸ್ ಈ ಜಡ್ ಆದ್ಮೇಲೆ ಈ ಜಡ್ಗೆ ಸಮ್ವೇರ್ ಈ ವಾಯ್ ಮುಗಿಯುತ್ತೆ, ಮತ್ತೆ ಈ ಎಕ್ಸ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮತ್ತೆ ಜಡ್ಗೆ ಬರುತ್ತೆ. ಸೊ ನನಗೆ ಅನ್ಸಿದ ಮಟ್ಟಿಗೆ ಸೊ ತುಂಬಾ ಪ್ಯಾನಿಕ್ ಕ್ರಿಯೇಟ್ ಆಗ್ಬಹುದು ಅಂತ ಅನ್ಸುತ್ತೆ. ಬಟ್ ಇದು ಒಂದ್ ಸ್ವಲ್ಪ ಅಪ್ಸೈಡ್ ಮೂವ್ ಇದೆ, ಸ್ವಿಫ್ಟ್ ಆಗಿ ಓಪನ್ ಒಂದು ಮೇಲ್ಗಡೆ ಬರಲೇಬೇಕು. ಒಂದು ಅಪ್ಸೈಡ್ ಮೂವ್ ಪೆಂಡಿಂಗ್ ಇದೆ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಓಕೆ, ಬಟ್ ಒಂದು ಮೂವ್ ಪೆಂಡಿಂಗ್ ಇದೆ. ಸೊ ನೀವು ಇದನ್ನ ಟ್ರೆಂಡ್ ಬೇಸ್ಡ್ ಫಿಬ್ನಾಸಿ ಏನಾದ್ರೂ ಹಾಕಿದ್ರೆ ನೋಡಿ, ಆಲ್ಮೋಸ್ಟ್ ಅಲ್ಲೂ 200 ಮೇಲೆ 261 ವರೆಗೂ ಬಂದಿದೆ. ಸೊ ಇದು ಮ್ಯಾಕ್ಸಿಮಮ್ 200 ವರೆಗೂ ಇರುತ್ತೆ. 261 ಯಾವುದು ಟಚ್ ಆಗಲ್ಲ. ಓಕೆ, ಸೊ ಅದಕ್ಕಾಗಿ ಇದು ಸ್ವಲ್ಪ ಮೇಲ್ಗಡೆ ಬರಬಹುದು ಅಂತ ನಂದು ಒಂದು ಒಪಿನಿಯನ್. ಓಕೆ, ಸೊ ನೀವು ಇವನ್ ತನ ಎ ಬಿ ಮತ್ತು ಸಿ ಅಂತ ಕನ್ಸಿಡರ್ ಮಾಡಿದ್ರು ಇಲ್ಲಿ ಟ್ರೆಂಡ್ ಲೈನ್ ಮುಗಿಯುತ್ತೆ. ಓಕೆ, ಸೊ ಇದನ್ನೇ ಕಾಪಿ ಮಾಡ್ಕೊಂಡು ಇಲ್ಲಿ ಇದ್ರ ಮೇಲೆ ಇಟ್ಬಿಡಿ. ನೋಡಿ ಎಕ್ಸಾಕ್ಟ್ಲಿ ಯಾವ ತರ ತೋರಿಸ್ತಾ ಇದೆ ಇದು. ಓಕೆ, ಸೊ ಅಟ್ ಲೀಸ್ಟ್ ನೋಡಿ ಇಲ್ಲಿ ಟಚ್ ಮಾಡೇ ಮಾಡುತ್ತೆ. ನೋಡಿ ಈ ಟ್ರೆಂಡ್ ಲೈನ್ ಟಚ್ ಮಾಡೇ ಮಾಡುತ್ತೆ. ಈ ಟ್ರೆಂಡ್ ಲೈನ್ ಟಚ್ ಮಾಡಿದ್ರು 61% ಇದೆ. ಸೊ ಇದು ಈಗ ಎಕ್ಸ್ ಫಾರ್ಮ್ ಮಾಡುತ್ತೆ. ಎಕ್ಸ್ ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ.
ಇದು ಅಪ್ಸೈಡ್ ಮೂವ್ ಆಗುತ್ತೆ ಈಗ. ಓಕೆ, ಬಟ್ ಅಪ್ಸೈಡ್ ಮೂವ್ ಇದ್ರೂ ಸಹ ರೈಡ್ ಮಾಡ್ಲಿಕ್ಕೆ ತುಂಬಾ ಭಯ ಇರುತ್ತೆ. ಓಕೆ, ಸೊ ನೀವು ಬೆಟರ್ ಇಲ್ಲಿಗೆ ಹೋದ್ಮೇಲೆ ಶಾರ್ಟ್ ಮಾಡೋದು ಬೆಟರ್. ಓಕೆ, ಸೊ ನೋಡುವ ನಾಳೆಗೆ ಏನಾಗುತ್ತೆ ಅಂತ. ಸೊ ನನಗಂತೂ ನಾನು 2 days ಇಂದಾನೆ ನಾನು ಒಂದು ಅಪ್ಸೈಡ್ ಮೂವ್ಮೆಂಟ್ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಇದನ್ನ ಇಲ್ಲಿಗೆ ಮುಗಿದಿದೆ ಅಂತ ತಿಳ್ಕೊಂಡಿದ್ದೆ. ನೋಡಿ, ಸಡನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿಬಿಡ್ತು. ಓಕೆ, ಸೊ ವೈ ಇಲ್ಲಿಗೆ ಮುಗೀತು. ಓಕೆ, ಒಂದು ವೇಳೆ ಪ್ಯಾನಿಕ್ ಮೂವ್ಮೆಂಟೇ ಇದ್ದಿದ್ರೆ ಇವತ್ತು ಈ ಇಲ್ಲಿಂದ ಕೆಳಗಡೆ ಫಾಲ್ ಆಗಬೇಕಾಗಿತ್ತು. ಓಕೆ, ಈ ಟ್ರೆಂಡ್ ಲೈನ್ ಕೆಳಗಡೆ ಮೂವ್ ಆಗಬೇಕಾಗಿತ್ತು, ಬಟ್ ಆಗ್ಲಿಲ್ಲ. ಓಕೆ, ಸೊ ಅದಕ್ಕಾಗಿ ಸ್ವಲ್ಪ ಅಪ್ಸೈಡ್ ಇರಬಹುದು ಅಂತ ನನಗೆ ಅನ್ಸತ್ತೆ. ಆಮೇಲೆ ನೋಡಿ, ನಿನ್ನೆ ನಿಮಗೆ ಅಪ್ಸೈಡ್ ಹೋಗಿ ಮತ್ತೆ ಡೌನ್ ಬಂದಿತ್ತು, ಇವತ್ತು ಡೌನ್ ಇಲ್ಲ. ಓಕೆ, ಇವತ್ತು ಡೌನ್ ಆಗಿಲ್ಲ. ಸೊ ಹೈಯರ್ ಇದ್ರಲ್ಲಿ ಕ್ಲೋಸ್ ಆಗಿದೆ ಇದು. ಸೊ ಅದಕ್ಕಾಗಿ ನನಗನ್ಸುತ್ತೆ ಇಲ್ಲಿ ಸ್ವಲ್ಪ ಎಕ್ಸ್ ಫಾರ್ಮ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಬಟ್ ಯಾವುದಕ್ಕೂ ಸಹ ಲಾಂಗ್ ಅಲ್ಲಿ ಯಾರು ಹೋಗ್ಬಿಡಿ, ಏನಿದ್ರು ಶಾರ್ಟ್ ಥಿಂಕ್ ಮಾಡಿ, ಬಟ್ ಅಪ್ರಾಪ್ರಿಯೇಟ್ ಟೈಮಿಗೆ ಶಾರ್ಟ್ ಥಿಂಕ್ ಮಾಡಿ. ನನಗನ್ಸುತ್ತೆ ಈಗ 17th March ವರೆಗೆ ಮಾರ್ಕೆಟ್ ಅಪ್ಸೈಡ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ಮಿನಿಮಮ್. ಸೊ ಇದು ಬಂದು ನಿಫ್ಟಿ ಬಗ್ಗೆ. ಈಗ ಬ್ಯಾಂಕ್ ನಿಫ್ಟಿ ನೋಡುವ. ನಿಫ್ಟಿ 75 minutes ಟೈಮ್ ಫ್ರೇಮ್ ಅಲ್ಲಿ ಇದ್ದೀವಿ. ಇದನ್ನು ಸಹ ನಾವು ಈ ತರ ರೀಡ್ ಮಾಡೋಣ. ಈಗ ಇದನ್ನ ಎ, ಇದನ್ನ ಬಿ ರೀಡ್ ಮಾಡಿದರೆ, ಸೊ ಎ ಪ್ಲಸ್ ಬಿ 60 ಕ್ಯಾಂಡಲ್ಸ್ ಇದಾವೆ. ಸೊ ಸಿನು ಸಹ 60 ಕ್ಯಾಂಡಲ್ಸ್ ಇರಬೇಕು. ಸೊ ಸಿನು ಸಹ ಇಲ್ಲಿಗೆ 60 ಕ್ಯಾಂಡಲ್ ಮುಗಿದಿದೆ. ಸೊ ನಾವೀಗ ಇಲ್ಲಿ ಅಪ್ಸೈಡ್ ಮೂವ್ಮೆಂಟ್ ನ ಇದನ್ನ ಸಿ ನ ಇಲ್ಲಿಗೆ ಕ್ಲೋಸ್ ಮಾಡಿ. ಓಕೆ, ಇದು ವೇವ್ ಎ ಬಿ ಸಿ ಅನ್ನೋದು ಏನು ವರ್ಕ್ ಆಗಲ್ಲ. ಈಗ ಇದನ್ನ ತೆಗೆದು ಬಿಡೋಣ ಈಗ. ಓಕೆ, ಸೊ ಇದು ಡಬ್ಲ್ಯೂ ಆಗಿರುತ್ತೆ, ಇದನ್ನ ಡಿಲೀಟ್ ಮಾಡ್ತೀನಿ ಈಗ. ಓಕೆ, ಸೊ ಟೈಮ್ ವೈಸು ಈಗ ಓಕೆ ಆಗಿದೆ ನಮಗೆ. ಸೊ ಇದು ನಮಗೆ 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವಾಯು, ಇದು ಎಕ್ಸ್, ಇದು ಜೆಡ್ ಅಂತ ತಿಳ್ಕೊಂಬಿಡಿ. ಇದನ್ನ ನಾನೀಗ ರೆಡ್ ಕಲರ್ ಮಾಡ್ತೀನಿ. ಓಕೆ, ಸೊ ಈಗ ನಿಮಗೆ ಸಿ ನ ಮುಗಿದೋಯ್ತು, ಇಲ್ಲಿ ಡಬ್ಲ್ಯೂನು ಆಯ್ತು ಅಂತ ಕನ್ಸಿಡರ್ ಮಾಡಿ ಈಗ. ಓಕೆ, ಸೊ ಇವೆಲ್ಲವೂ ಸಹ ಡಿಲೀಟ್ ಮಾಡ್ಬಿಡೋಣ ಈಗ. ಈಗ ನೋಡಿ, ಇದು ನಿಮಗೆ ಫ್ಲಾಟ್ ಕರೆಕ್ಷನ್. ಸೊ ಓಕೆ, ಸೊ ಫ್ಲಾಟ್ ಕರೆಕ್ಷನ್ ಆಗಿದ್ರೆ ನಿಮಗೆ ಎಕ್ಸ್ ಲಾರ್ಜ್ ಎಕ್ಸ್ ಫಾರ್ಮ್ ಮಾಡುತ್ತೆ. ಲಾರ್ಜ್ ಎಕ್ಸ್ ಮಿನಿಮಮ್ 81% ವರೆಗೂ ಇರುತ್ತೆ. ಸೊ ನನಗೆ ಈಗ ಎಕ್ಸ್ ಏನಿದೆ ಅಲ್ವಾ, ನಾನು 81% ವರೆಗೂ ಕನ್ಸಿಡರ್ ಮಾಡ್ತೀನಿ. ಸೊ ಸ್ವಿಫ್ಟ್ ಆಕ್ಷನ್ ನಾಳೆಗೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಇಲ್ಲಿಯೂ ಸಹ ಎಕ್ಸ್ ಫಾರ್ಮ್ ಮಾಡುತ್ತೆ. ಎಕ್ಸ್ ನಿಮಗೆ ಸ್ಪೀಡ್ ಅಲ್ಲಿ ಇರುತ್ತೆ, ನಾವು ಯಾವ್ದು ಡಿಸ್ಕಷನ್ ಮಾಡಿರೋ ಪ್ರಕಾರ. ಓಕೆ, ಆಮೇಲೆ 3 moves ಅಲ್ಲಿ ಇರುತ್ತೆ. ಸೊ ಇದು ಫ್ಲಾಟ್ ಕರೆಕ್ಷನ್ ಇರೋದ್ರಿಂದ ನಮಗೆ ಲಾರ್ಜ್ ಎಕ್ಸ್ ಫಾರ್ಮ್ ಆಗುತ್ತೆ. ಲಾರ್ಜ್ ಎಕ್ಸ್ 81% ದಿಂದ ಹಿಡಿದು 111% ವರೆಗೂ ಸಹ ಇರುತ್ತೆ. ಅದನ್ನ ನಾವು ನೋಡ್ಬೇಕು ಈಗ. ಸೊ ಇದು 60 120 ಕ್ಯಾಂಡಲ್ ಇದೆ. 120 ಕ್ಯಾಂಡಲ್ ಅಂದಾಜು ಹೆಚ್ಚು ಕಡಿಮೆ 120 ಕ್ಯಾಂಡಲ್ ಇದೆ ಇದು. ಓಕೆ, ಸೊ 115 ಕ್ಯಾಂಡಲ್ ಇದೆ. ಓಕೆ, 115 ಡಿವೈಡೆಡ್ ಬೈ 4 ಮಾಡಿದ್ರೆ 28 ಕ್ಯಾಂಡಲ್ ಬರುತ್ತೆ. ಓಕೆ, ಸೊ ನಾವು ಇಲ್ಲಿಂದಾನೆ 28 ಕ್ಯಾಂಡಲ್ ನೀವು ನೋಡಿದ್ರೆ ನಿಮಗೆ 16th March ವರೆಗೂ ನಿಮಗೆ ಮಾರ್ಕೆಟ್ ಅಪ್ಸೈಡ್ ಇರುತ್ತೆ. ಓಕೆ, ಸ್ವಲ್ಪ ಡೌನ್ ಸೈಡ್ ಅಪ್ಸೈಡ್ ಇರುತ್ತೆ, ಬಟ್ ಈ ಲೋ ಬ್ರೇಕ್ ಮಾಡಲ್ಲ. ಓಕೆ, ಸೊ ಇದು ಬ್ಯಾಂಕ್ ನಿಫ್ಟಿ ಬಗ್ಗೆ ನನ್ನ ಓವರ್ ಆಲ್ ವ್ಯೂ. ಇಲ್ಲಿ ಸಹ ನೀವು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಆಗತ್ತಾ ಇಲ್ಲ ಅಂತ ನೋಡೋಣ. ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಡಯಾಗನಲ್ ಅಲ್ಲಿ ಇಲ್ಲ ಇದು. ಓಕೆ, ಸೊ ಈಗ ನಾವು ಮಾಡಿರೋ ಅನಾಲಿಸಿಸ್ ನಾಳೆಗೆ ಯಾವ ತರ ಇರುತ್ತೆ ಅಂತ ವೇಟ್ ಮಾಡಿ ನೋಡೋಣ. ಓಕೆ, ಸೊ ಈಗ ನಾವು ಗೋಲ್ಡ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡೋಣ. ನೋಡಿ, ಲಾಸ್ಟ್ 3 ರೇಷಿಯೋಸ್ ಬ್ರೇಕ್ ಆಗ್ಬಿಡ್ತು. ಈ 50% ಇಂದ ಕೆಳಗಡೆ ಏನಾದ್ರೆ ರಿಟ್ರೇಸ್ ಆಗಿ ಸ್ಟಾರ್ಟ್ ಆದ್ರೆ ಮಾರ್ಕೆಟ್ ಇನ್ನು ಡೌನ್ ಬರುತ್ತೆ.
ಓಕೆ, ಬಟ್ ಡೌನ್ ಬರಬಹುದು ನನಗೆ ಅನ್ಸುತ್ತೆ. ಇದು ನೋಡಿದ್ರೆ ಇನ್ವರ್ಟೆಡ್ ಪೋಲ್ ಅಂಡ್ ಫ್ಲಾಗ್ ಆ ಪ್ಯಾಟರ್ನ್ ನ ಫಾರ್ಮ್ ಮಾಡ್ತಾ ಇದೆ. ಇದು WX, ನಿಮ್ಗೆ Y ಇದರ ಕೆಳಗೆ ಕ್ಲೋಸ್ ಮಾಡೇ ಮಾಡುತ್ತೆ. ಓಕೆ, ಸೊ ನನಗೆ ಇದು ಸ್ವಲ್ಪ ಡೌನ್ ಸೈಡ್ ಅಲ್ಲಿ ಅನಿಸ್ತಾ ಇದೆ. ಓಕೆ, ಬಟ್ ಇದು 38% ರಿವರ್ಸಲ್ ಆಗುತ್ತೋ ಇಲ್ಲ ಇನ್ನು ಮತ್ತೆ ಡೌನ್ 61% ಸಿ ಬರುತ್ತೋ ಅನ್ನೋದನ್ನ ನೀವು ವೇಟ್ ಮಾಡ್ಬೇಕು ಈಗ ಅಷ್ಟೇ. ಓಕೆ, ಬಟ್ ಅಪಾರ್ಟ್ ಫ್ರಮ್ ಇಲಿಯಟ್ ವೇವ್, ನಾವು ಪೋಲ್ ಅಂಡ್ ಫ್ಲಾಗ್ ಸಿಸ್ಟಮ್ ಅಂತ ನೋಡಿದ್ರೆ ಇದು ಫ್ಲಾಗ್, ಇದು ಪೋಲು, ಇದು ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಇಲಿಯಟ್ ವೇವ್ ಪ್ರಕಾರ ಹೋದ್ರೆ ಇದು W, ಇದು X, ವಾಯು 3 ಮೂವ್ಸ್ ಅಲ್ಲಿ ಇಲ್ಲಿವರೆಗೂ ಬರ್ಬೋದು, ಮತ್ತೆ X ಮೇಲ್ಗಡೆ ಹೋಗಿ ಮತ್ತೆ ಜಡ್ಗೆ ಇಲ್ಲಿ ಬರ್ಬೋದು. ಓಕೆ, ಸೊ ಇದು ಗೋಲ್ಡ್ ಬಗ್ಗೆ. ಈಗ ಬಿಟ್ಕಾಯಿನ್ ಬಗ್ಗೆ ಸ್ವಲ್ಪ ನೋಡುವ. 81.2% 65,000 ಬಂದಾಗ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಟರ್ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಇದನ್ನ ವೇವ್ 1 ಮತ್ತೆ ವೇವ್ 2 ಅಂತ ರೀಡ್ ಮಾಡ್ತಾ ಇದ್ದೀನಿ. ವೇವ್ 3 ಏನಾದ್ರೂ ಸ್ಟಾರ್ಟ್ ಆದ್ರೆ ಸೊ ತುಂಬಾ ಸ್ಪೀಡ್ ಅಲ್ಲಿ ಅಪ್ ಸೈಡ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಬಿಟ್ಕಾಯಿನ್ ನಾನು ಎಲ್ಲಿವರೆಗೂ 81.2% ಅಂದ್ರೆ 65,000 ಗಿಂತ ಕಡಿಮೆಗೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲ್ವೋ ಅಲ್ಲಿವರೆಗೂ ನಾನು ಬಿಟ್ಕಾಯಿನ್ ಅಲ್ಲಿ ಬುಲ್ಲಿಶ್ ಥಿಂಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನ ಒಂದ್ ಸ್ವಲ್ಪ ನೋಡಿ, ಇಲ್ಲಿ ಟ್ರಯಾಂಗಲ್ ತರ ಫಾರ್ಮ್ ಮಾಡ್ತಾ ಇದೆ. ಇದು ಓಕೆ, 1 2 3 4 5 6 7. ಓಕೆ, ಸೊ ಈ ತರನು ಸ್ವಲ್ಪ ಥಿಂಕ್ ಮಾಡಿ, ಇಲ್ಲಿ ಬಂದು ಟಚ್ ಆಗುತ್ತೆ 81.2% ಟಚ್ ಆಗಿ ಮತ್ತೆ ಅಪ್ ಸೈಡ್ ಮೂವ್ ಬ್ರೇಕ್ ಆಗೋ ಚಾನ್ಸಸ್ ಬಿಟ್ಕಾಯಿನ್ ಅಲ್ಲಿ ಹೆಚ್ಚಿಗೆ ಇದೆ. ಓಕೆ, ಸೊ ಇದು ನನ್ನ ಪರ್ಸನಲ್ ವ್ಯೂ ಅಬೌಟ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್. ಸೊ ದಿಸ್ ಇಸ್ ನನ್ನ ಪರ್ಸನಲ್ ಅನಾಲಿಸಿಸ್. ಸೊ ನಾನು ಲಾಸ್ಟ್ 2 days ಇಂದ ನಾನು ರಾಂಗ್ ಆಗ್ತಾ ಇದ್ದೀನಿ. ಸೊ ಯಾಕಂದ್ರೆ ನಮ್ಮ ತಪ್ಪನ್ನು ನಾನು ಒಪ್ಕೋಬೇಕಾಗತ್ತೆ, ರಾಂಗ್ ಆಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು X ಯಾವಾಗ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಅಂದ್ರೆ ಜಡ್ಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ X ಅಂತಾರೆ. X ಯಾವಾಗ ಫಾರ್ಮ್ ಆಗುತ್ತೆ ಗೊತ್ತಿಲ್ಲ. ಸೊ X ಇಸ್ ಎ ಟ್ರ್ಯಾಪ್, ಮಿಸ್ಸಿಂಗ್ ವೇವ್ ಇದು. ಸೊ ಯಾವುದೋ ಒಂದು ವೇವ್ ಮಿಸ್ಸಿಂಗ್ ಇರೋದು ಸಡನ್ ಆಗಿ ಫಾರ್ಮ್ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ಮಿಸ್ಸಿಂಗ್ ವೇವ್ ನ ಜಡ್ಜ್ ಮಾಡೋದು ಸ್ವಲ್ಪ ಕಷ್ಟ. ಓಕೆ, ಬಟ್ ನಾನು 3 ದಿವಸದಿಂದ ಆಗತ್ತೆ ಅಂತ ಮಾಡ್ತಾ ಇದ್ದೀನಿ, ಬಟ್ ಅದು ಗ್ಯಾಪ್ ಡೌನ್ ಓಪನ್ ಆಗ್ತಾ ಇದೆ. ನಾಳೆಗೂ ಸಹ ನನ್ನ ವ್ಯೂಸ್ ಅಲ್ಲಿ ನಾನು X ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಅಪ್ ಸೈಡ್ ಮೂವ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ತುಂಬಾ ಜನ ಶಾರ್ಟ್ ಮಾಡಿರ್ತೀರಾ, ಅವ್ರನ್ನೆಲ್ಲ ಟ್ರ್ಯಾಪ್ ಮಾಡ್ಲಿಕ್ಕೆ ಒಂದು X ಫಾರ್ಮ್ ಆಗತ್ತೆ. ಆ X ಏನಿಲ್ಲ ಅಂತಂದ್ರೂ ಸಹ 300 ಇಂದ 400 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗತ್ತೆ. ಓಕೆ, ಇಲ್ಲ ರನ್ನಿಂಗ್ ಮಾರ್ಕೆಟ್ ಅಲ್ಲಿನೇ ಸಡನ್ ಆಗಿ 400 500 ಅಪ್ ಸೈಡ್ ಮೂವ್ ಆಗಿಬಿಡುತ್ತೆ. ಅವಾಗೆ ನಿಮ್ಗೆ ಶಾರ್ಟ್ ಕವರ್ ಮಾಡ್ಲಿಕ್ಕೂ ಸಹ ಆಗೋದಿಲ್ಲ. ಹ್ಯೂಜ್ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್. ನಾನು ಗೆಸ್ ಮಾಡ್ತಾ ಇರೋದು ಕರೆಕ್ಟ್ ಆಗುತ್ತೋ ಇಲ್ಲೋ ಅಂತ ನಾಳೆಗೆ ಮಾರ್ಕೆಟ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ನಾಳೆಗೆ ಎಕ್ಸ್ಪೈರಿ ಇದೆ. ಸೊ ನಾಳೆಗೆ ಆ ಎಕ್ಸ್ಪೈರಿ ನೀವು ಯಾರಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ 10:30 ಸಾರಿ ಅಪ್ ಟು 12 ಗಂಟೆ ಒಳಗಾಗಿ 12 o'clock ಒಳಗಾಗಿ ಅದನ್ನ ಕ್ಲೋಸ್ ಮಾಡ್ಕೊಂಡ್ರಿ ಎಲ್ಲವೂ. ಓಕೆ, ಸೊ ಮತ್ತೆ ಯಾರಾದ್ರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬರ್ ಆಗ್ಬೇಕು ಅಂತ ನಾನು ಆಶೆ ಪಡ್ತೀನಿ. ಆಮೇಲೆ ಇಲಿಯಟ್ ವೇವ್ ನ ಎಲ್ಲರೂ ಫ್ರೀ ಆಫ್ ಕಾಸ್ಟ್ ಕಲಿಲೇಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು.